29ನೇ ಪ್ರಶ್ನೆ 2019ರಲ್ಲಿ ಕೇಳಿರುವಂತದ್ದು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನ ಪಟ್ಟಿ ಮಾಡಿರಿ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡುವುದು. ಶಾಂತಿ ಕಾಪಾಡುವ ಸಲುವಾಗಿಯೇ ಒಂದು ಉದಯವಾದಂತ ಸಂಸ್ಥೆ ಇದು. ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವುದು, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆ ಷರತ್ತುಗಳಿಗೆ ಮನ್ನಣೆಯನ್ನು ಒದಗಿಸುವುದು. ಯಾವುದೇ ದೇಶಗಳ ನಡುವೆ ಷರತ್ತುಗಳು, ನ್ಯಾಯಗಳು, ಒಡಂಬಡಿಕೆಗಳು ನಡೆದಾಗ ಅದಕ್ಕೆ ಒಂದು ಮನ್ನಣೆಯನ್ನ ಒದಗಿಸುವುದು ಹಾಗೂ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವ ಒಂದು ಧ್ಯೇಯೋದ್ದೇಶಗಳೊಂದಿಗೆ 1945ರಲ್ಲಿ ವಿಶ್ವಸಂಸ್ಥೆಯು ಸ್ಥಾಪನೆಗೊಂಡಿತು.